ಇವತ್ತು ಮನೆ ಜಿಲ್ಲಾಧಿಕಾರಿಗಳು ನಾವೊಂದು ಗಮನಕ್ಕೆ ತರುವಂಥ ಒಂದು ಕೆಲಸ ಮಾಡಿದ್ವಿ. ವಿಜಯಪುರ ಜಿಲ್ಲೆಯಲ್ಲಿ ಇವತ್ತು ನಾವು ಬೇರೆ ಬೇರೆ ರಾಜ್ಯಗಳಲ್ಲಿ ಕೂಡ ನಾವು ಕೇಳ್ತಾ ಇರ್ತೀವಿ, ಬೇರೆ ಬೇರೆ ಕೇಂದ್ರಾಡಳಿತ ಪ್ರದೇಶ ಇರ್ಬೋದು, ಮೆಟ್ರೋಪಾಲಿಟನ್ ಸಿಟಿಗಳಲ್ಲಿ ಡೂಪ್ಲಿಕೇಟ್ ಹಾಲುಗಳು, ಕೆಮಿಕಲ್ ಮಿಶ್ರಿತ ಹಾಲುಗಳು ಸಪ್ಲೈ ಆಗ್ತಾ ಅನ್ನುವಂಥದ್ದು ಕೇಳ್ತಾ ಇದ್ದೀವಿ. ವಿಜಯಪುರ ಜಿಲ್ಲೆಗೂ ಕೂಡ ನಮ್ಮ ಬಾರ್ಡರ್ ಇರೋದ್ರಿಂದ, ಮಹಾರಾಷ್ಟ್ರ ಬಾರ್ಡರಿಂದ ನಾವು ಬಹಳಷ್ಟು ಜನರು ನಮಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇಲ್ಲಿ ಕೂಡ ಕೆಮಿಕಲ್ ಮಿಶ್ರಿತ ಹಾಲು ಬಿಜಾಪುರಕ್ಕೆ ಸಪ್ಲೈ ಆಗ್ತಾಯಿದೆ. ಅದು ಕ್ಯಾನುಗಳಲ್ಲಿ ತುಂಬ್ಕೊಂಬಂದು ಅದನ್ನು ಪ್ಯಾಕೆಟ್ಗಳನ್ನು ಮಾಡಿ ಮಾರಾಟ ಮಾಡ್ತಾರೆ ಅನ್ನುವಂಥ ಮಾಹಿತಿಯನ್ನು ಕೆಲವೊಂದು ಜನ ನಮ್ಗೆ ಮಾಹಿತಿ ಕೊಟ್ಟವರು. ಅದಕ್ಕೆ ಆ ಹಿನ್ನೆಲೆಯಲ್ಲಿ ಇವತ್ತು ನಾನು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿ ಮಾಡಿದ್ವಿ. ಏನು ಮನವಿಯಪ್ಪ ಅಂದ್ರೆ, ಎಲ್ಲ ಬಾರ್ಡರ್ಗಳಲ್ಲಿ ಏನು ಹಾಲುಗಳನ್ನು ಕ್ಯಾನ್ಗಳು ತುಂಬ್ಕೊಂಬರ್ತಾರೆ ಅವು ಲ್ಯಾಬ್ ಟೆಸ್ಟ್ ಮಾಡೋಕ್ಕೂ ಫುಡ್ ಡಿಪಾರ್ಟ್ಮೆಂಟಿಂದ ಫ್ರೀಯಾಗಿ ಎಲ್ಲ ಯಾವುದೇ ಒಂದು ಇದು ಇರಲಿ ಅವನ್ನ ಲ್ಯಾಬ್ ಟೆಸ್ಟಿಗೆ ಒಳಪಡಿಸಿ ಹೊರಗೆ ಕಳಿಸ್ರಿ ಅನ್ನುವಂಥ ಒಂದು ಮಾನ್ಯ ಜಿಲ್ಲಾಧಿಕಾರಿಗೆ ಮನವಿ ಮಾಡಿದ್ದೀವಿ. ಆ ಹಿನ್ನೆಲೆಯಲ್ಲಿ ಯಾಕಂದರೆ ಇವತ್ತು ಹಾಲು ಬಹುತೇಕ ನಮ್ಮ ದೇಶದಲ್ಲಿ ಎಷ್ಟು ಅವಶ್ಯಕತೆ ಇದೆ ಅಷ್ಟು ಉತ್ಪಾದನೆ ನಮ್ಮದಿಲ್ಲ, ಈಗೇನು ಹೈನುಗಾರಿಕೆ ಇದೆ ನಮ್ಮ ದೇಶದಲ್ಲಿ, ಆ ಹೈನುಗಾರಿಕೆ ಲೆವೆಲಲ್ಲಿ ಈ ಉತ್ಪಾದನೆ ಕಡಿಮೆ ಇದೆ. ಆದರೂ ಕೂಡ ಎಲ್ಲರೂ ಕೂಡ ಹಾಲನ್ನು ತೊಗೊಳ್ತಾ ಇದ್ದೇವೆ. ಅಂದರೆ ಇದು ಭಾಳಷ್ಟು ಜನ ಇದು ಪೌಡ್ರ್ ಹಾಲು ಇರ್ಬೋದು ಅಥವಾ ಡೂಪ್ಲಿಕೇಟ್ ಹಾಲು ಇರ್ಬೋದು, ಸಂಖ್ಯೆ ಇದೆ, ಅದು ಯೂಟ್ಯೂಬ್ ಒಳಗೆ ನೋಡ್ತಾ ಇದ್ದೀವಿ. ಆದರೆ ಈ ಕಳೆದ ಒಂದು ವಾರದಿಂದ ನನಗೆ ಒಂದು ಸ್ವಲ್ಪ ಜನ ಮಾಹಿತಿ ಕೊಟ್ಟಿದ್ರು, ನಮ್ಮಲ್ಲಿ ಕೂಡ ನಮ್ಮ ಬಿಜಾಪುರಕ್ಕೂ ಬೇರೆ ಬೇರೆ ಈ ನಮ್ಮ ಮಹಾರಾಷ್ಟ್ರ ಬಾರ್ಡ್ರಿಂದ ಅಲ್ಲಿಂದ ಡೂಪ್ಲಿಕೇಟ್ ಹಾಲು ತಯಾರು ಮಾಡಿ ನಮ್ಮ ಸಿಟಿ ಒಳಗೆ, ಜಿಲ್ಲೆ ಒಳಗೆ ಬರ್ತಾ ಇದ್ದಾವೆ ಅನ್ನುವಂಥದ್ದು. ಅದನ್ನು ತಡೆಗಟ್ಟಬೇಕು, ಅದನ್ನ ಮೇಲೆ ಕಠಿಣ ಕ್ರಮ ತೊಗೋಬೇಕಂತೇಳಿ ಮಾನ್ಯ ಜಿಲ್ಲಾಧಿಕಾರಿಗಳು ಒತ್ತಾಯ ಮಾಡಿದ್ದೀನಿ. ಮತ್ತು ಎಲ್ಲ ಬಾರ್ಡರ್ಗಳಲ್ಲಿ ಲ್ಯಾಬ್ ಟೆಸ್ಟಿಂಗ್ ಕೇಂದ್ರಗಳನ್ನು ಹಾಕಬೇಕು, ಲ್ಯಾಬ್ ಟೆಸ್ಟಿಂಗ್ ಮಾಡಬೇಕು ಅನ್ನುವಂಥ ಒತ್ತಾಯವನ್ನು ಕೂಡ ಮಾಡಿದ್ವಿ. ಪತ್ರಿಕಾಗೋಷ್ಠಿ ನಡೆಸಾಗ ಒಂದು ಕಂಪ್ಲೇಂಟ್ ಮಾಡಿದೆ ನಾನು ಭ್ರಷ್ಟಾಚಾರ ಬಗ್ಗೆ, ಮತ್ತು ಅದರಲ್ಲಿ ವಿಶೇಷವಾಗಿ DDP ಆಫೀಸ್ನಲ್ಲಿ ಅಂದರೆ ಶಿಕ್ಷಣ ಇಲಾಖೆಯಲ್ಲಿ ಭಾಳಷ್ಟು ಭ್ರಷ್ಟಾಚಾರದ ಪ್ರಕರಣಗಳು ಕಾಣಿಸ್ತಾ ಇದ್ದಾವೆ ಅಂತ ಇವತ್ತೊಂದು ಪತ್ರಿಕೆಯಲ್ಲಿ ನೋಡಿದೆ. ಇವತ್ತೊಂದು ಯಾವುದೋ ಒಂದು FIR ಮಾಡಿ ಅವ್ರ ಮೇಲೆ ಇದು ಆಗಿದೆ. ಅಂದ್ರೆ ಇಷ್ಟೆಲ್ಲ ಮನವಿಗಳು ಅಥವಾ ಇಷ್ಟೆಲ್ಲ ಗಮನಕ್ಕೆ ಬಂದರೂ ಕೂಡ, ಸರ್ಕಾರದ ಗಮನಕ್ಕೆ ಬಂದರೂ, ಮಂತ್ರಿಗಳ ಗಮನಕ್ಕೆ ಬಂದರೆ ಇನ್ನೂ ಆ ಹಾವಳಿ ತಪ್ಪಿಲ್ಲ. ಅಲ್ಲಿ ದಿನಾಲೂ ಪ್ರಕರಣಗಳಾಗ್ತದೆ, ಡೂಪ್ಲಿಕೇಟು ಆಯಿತು. ಅಲ್ಲಿ ಅಧಿಕಾರಿಗಳು ಕೂಡ ಅದನ್ನೇನು ಬುಡ ಸಮೇತ ಕಿತ್ತು ಹಾಕುವಂಥ ಕೆಲಸ ಸರ್ಕಾರ ಮತ್ತು ಇಲ್ಲಿಯ ಮಂತ್ರಿಗಳು ಮತ್ತು ರಾಜ್ಯದ ಶಿಕ್ಷಣ ಇಲಾಖೆ ಮಂತ್ರಿಗಳು ಮಾಡ್ತಾ ಇಲ್ಲ. ಇದನ್ನು ಆದಷ್ಟು ಬೇಗನೆ ಮಾಡಬೇಕು. ಈ ಪ್ರತಿದಿನ ನಾವು ಮನೆ ಕೂಡ ಕಂಪ್ಲೇಂಟ್ ಮಾಡಿದ್ವಿ. ಇವತ್ತು ಬೆಳಗ್ಗೆ ನಾನು ಪತ್ರಿಕೆ ಓದಿ ಮತ್ತು ಇವತ್ತು ಪ್ರಕರಣ ಆಗಿದೆ. ಇದೇ ರೀತಿ ಮುಂದುವರೆದ ಒಂದು ದಿವಸ ನಾವು DDP ಕಚೇರಿ ಎದುರುಗಡೆನೇ ಇವತ್ತು ಪ್ರತಿಭಟನೆ ಮಾಡಬೇಕಾಗ್ತದೆ. ಕಚೇರಿನ ಬಂದ್ ಮಾಡಿ ನಾವು ಪ್ರತಿಭಟನೆಯನ್ನು ನಡೆಸ್ತೀವಿ ಅನ್ನೋಂಥದ್ದು ಕೂಡ ಈ ಸಂದರ್ಭದಲ್ಲಿ ಹೇಳಿಬಿಡ್ತೀವಿ. ಮುಂದೆ ಬರತ್ತೀವಿ ನೋಡ್ರಿ ಸರ್. ಸರ್ ಒಂದು ನಿಮಿಷ ಸರ್, ಹಂಗ ಬರ್ರಿ ಸರ್, ಸ್ಲೋ ಬರ್ರಿ ಗುರು, ಚಾ ಕೂಡ ಇಲ್ಲ ಬ್ಯಾಂಕಿಗೆ ಬರ್ತೀರ, ಚಾ ಕೊಡಕ್ಕೆ ಗುರು ಕೈ ಕೊಟ್ಟು ಇವತ್ತು